ಮೊನ್ನೆ ಮಧ್ಯಾಹ್ನದವರೆಗೂ ಸಮಾಜವಾದ ಮತ್ತು ವಿಚಾರವಾದದಲ್ಲಿ ನಂಬಿಕೆ ಇಟ್ಟ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಯುಗ ಮುಕ್ತಾಯವಾಯಿತು. ಅವರು ಹೈಕಮಾಂಡ್ ಆದೇಶದಂತೆ ರಾಜೀನಾಮೆ ಕೊಟ್ಟು ತಮ್ಮ ಪದವಿ ತ್ಯಾಗ ಮಾಡಿದ್ರು. ನಾಡಿದ್ದು ಹೈಕಮಾಂಡ್ ಆದೇಶದಂತೆ ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಸಿಂಹಾಸನಾರೋಹಣ ಮಾಡಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷದ ಶಾಸಕರು. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಏನಿದ್ರು ಕೂಡ ಅದೊಂದು ಔಪಚಾರಿಕ ಕಾರ್ಯಕ್ರಮ. ನಿರ್ಧಾರ ಆಗೋಗ್ಬಿಟ್ಟಿದೆ. ಹೈಕಮಾಂಡ್ ನ ಆದೇಶವೇ ಮಹಾಪ್ರಸಾದ ಅಂತ ಸ್ವೀಕರಿಸಿದರೆ ಕಾಂಗ್ರೆಸ್ ಶಾಸಕರಿಗೆ ಗತ್ಯಂತರವೇ ಇಲ್ಲ, ಯಾವುದೇ ಸ್ಪರ್ಧೆನೂ ಇಲ್ಲ. ಸರ್ವಾನುಮತದ ಆಯ್ಕೆಯಾಗಿ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಲಿದ್ದಾರೆ. ಅದಕ್ಕೋಸ್ಕರ ಕಳೆದ 3 ವರ್ಷಗಳಿಂದ ನಡೆದ ನಿರಂತರ ಅಧಿಕಾರ ಸ್ಥಾನಕ್ಕಾಗಿ ನಡೆದ ಪೈಪೋಟಿ, ಊಹಾಪೋಹ, ವದಂತಿಗಳು, ಬಣ ರಾಜಕೀಯ ಮತ್ತು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಪರ ವಿರೋಧಿ ಬಣಗಳು ಪರಸ್ಪರ ಮೂದಲಿಕೆ, ವ್ಯಂಗ್ಯ, ವಿಡಂಬನೆಗಳ ಮೂಲಕ ಆ ಇಡೀ ಪ್ರಶ್ನೆಯನ್ನ ಜೀವಂತವಾಗಿಟ್ಟಿದ್ರು. ಇದಕ್ಕೆ ಕಾರಣ ಇವ್ರು ಯಾರೂ ಅಲ್ವೇ ಅಲ್ಲ, ರಾಜ್ಯ ನಾಯಕರು ಯಾರೂ ಅಲ್ವೇ ಅಲ್ಲ, ಹೈಕಮಾಂಡ್ ನ ಒಡೆದಾಳುವ ನೀತಿಗೆ ಇದಕ್ಕೆ ಕಾರಣವಾಯಿತು. ಅದರ ವಿಳಂಬ ದ್ರೋಹದಿಂದಾಗಿ ಈ ರೀತಿ ಪರಸ್ಪರರ ನಡುವೆ ವೈಮನಸ್ಸು, ವಿರಸ, ಹೆಚ್ಚು ಕಡಿಮೆ ಶತ್ರುಭಾವ, ಒಂದು ತರದ ಶತ್ರುಭಾವವೇ ನಿರ್ಮಾಣವಾಗುವಂತ ವಾತಾವರಣ ಇತ್ತು. ಆದ್ರೆ ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯ ಒಮ್ಮೆ ಹೈಕಮಾಂಡಿನ ತೀರ್ಮಾನ ಗೊತ್ತಾದ ತಕ್ಷಣವೇ ಒಂದಿಷ್ಟು ಆಘಾತ ಅನುಭವಿಸಿದ್ರು ಕೂಡ ಕಡೆಗೂ ತಮ್ಮ ವ್ಯಕ್ತಿಗತ ಹಿತಾಸಕ್ತಿಗಿಂತ ಪಕ್ಷ ಉಳಿಯೋದು ಮುಖ್ಯ, ಮುಂದಿನ 2 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ತಾವು ಮುಂದುವರಿಲಿಕ್ಕೆ ಬೇಕಾದ ಒಂದು ರಾಜಿ ಸಂಧಾನದ ಅನಿವಾರ್ಯತೆಯನ್ನು ಮನಗೊಂಡು ಹೆಚ್ಚಿನ ಸಂಘರ್ಷಕ್ಕೆ ಅವಕಾಶ ಕೊಡದೇನೆ ರಾಜೀನಾಮೆ ಕೊಟ್ಬಿಟ್ರಲ್ಲ. ಹೀಗಾಗಿ ಅತ್ಯಂತ ಕುತೂಹಲಕಾರಿ ಘಟನೆ ಆಗ್ಬೇಕಾಗಿದ್ದ ಸಿದ್ದರಾಮಯ್ಯನವರ ರಾಜೀನಾಮೆ ತಣ್ಣಗೆ ಮುಕ್ತಾಯ ಆಗೋಗ್ಬಿಡ್ತು. ಅದ್ರ ಜೊತೆಗೆ ಮರುದಿನವೇ ತಮ್ಮ ಮನೆಯಲ್ಲಿ ಕರೆದ ಬೆಳಗಿನ ಉಪಹಾರ ಕೂಟದಲ್ಲಿ ತಾವೇ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ತಮ್ಮ ಉತ್ತರಾಧಿಕಾರಿ ಅಂತ ಘೋಷಣೆಯನ್ನು ಮಾಡ್ಬಿಟ್ಮೇಲೆ ಯಾವುದೇ ತರದ ಸಸ್ಪೆನ್ಸ್ಗೆ ಅವಕಾಶವೇ ಇರಲಿಲ್ಲ. ಇದು ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಚರ್ನ ಮತ್ತೊಂದು ಅಧ್ಯಾಯ ಅಷ್ಟೇ. ಅಲ್ಲ, ಹೈಕಮಾಂಡ್ ಹೇಳಿದ್ದೆ ವೇದವಾಕ್ಯ, ಹೈಕಮಾಂಡ್ ಹೇಳಿದ್ದೆ ಅಂತಿಮ ತೀರ್ಮಾನ. ಅದರಲ್ಲಿ ಈ ಹೈಕಮಾಂಡ್ ನಿಷ್ಠೆಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ತಮ್ಮ 45 ವರ್ಷಗಳ ಅಚಲವಾದ ನಿಷ್ಠೆ, ಕಾಂಗ್ರೆಸ್ ಪಕ್ಷದ ನಿಷ್ಠೆ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಪರಿವಾರಕ್ಕೆ ನಿಷ್ಠೆ, ಹಾಗೂ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತರ ನಡುವಿನ ಒಂದು ಬಿಗುಯಾದ ಹಿಡಿತ. ಇದರ ಪರಿಣಾಮವಾಗಿ ಪಕ್ಷಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದಾರೆ, ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ, ಪಕ್ಷಕ್ಕೋಸ್ಕರ ಸಾಕಷ್ಟು ಸಂಪನ್ಮೂಲಗಳನ್ನ ವ್ಯಯಿಸಿದ್ದಾರೆ. ಜೊತೆಗೆ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಗಳನ್ನ ಹಂತ ಹಂತವಾಗಿ ಪೂರೈಸಿಕೊಳ್ತಾ ಬಂದಿದ್ದಾರೆ. ಅವರೊಬ್ಬ ಪ್ರೋಆಕ್ಟಿವ್ ಲೀಡರ್. ಅವರು ಯಾವುದೇ ಪದವಿಯಲ್ಲಿರಲಿ, ಕೇವಲ ಶಾಸಕನಾಗಿದ್ದಾಗ್ಲೂ ಕೂಡ ಪ್ರೋಆಕ್ಟಿವ್ ಆಗಿರ್ತಾ ಇದ್ರು. ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ್ಲೂ ಕೂಡ, ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾದ್ರೂ ಕೂಡ ಅವರ ನಂತರದ 2ನೇ ಧ್ವನಿ ಡಿ.ಕೆ. ಶಿವಕುಮಾರ್ ಅವ್ರದ್ದೇ ಆಗಿತ್ತು. ಪ್ರದೇಶ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಅಧ್ಯಕ್ಷ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾಗ್ಲೂ ಅಷ್ಟೇ, ಪ್ರೆಸಿಡೆಂಟ್ ಆಗಿದ್ದಾಗ್ಲೂ ಅಷ್ಟೇ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ರು. ಆದ್ರೆ ಅಲ್ಲಿ ಕಾಂಗ್ರೆಸ್ ಭವನದ ಸುತ್ತಮುತ್ತ ಅನುರಣಿಸುತ್ತಿದ್ದ ಧ್ವನಿ ಎಲ್ಲವೂ ಡಿ.ಕೆ. ಶಿವಕುಮಾರ್ ಇರುತ್ತೆ. ಡಿ.ಕೆ. ಶಿವಕುಮಾರ್ ಬಯಸಿದ್ದೇ ಆಗ್ತಾ ಇತ್ತು, ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲೇ ಇತ್ತು. ಆ ರೀತಿ ತಾನು ಯಾವುದೇ ಸ್ಥಾನಮಾನದಲ್ಲಿದ್ರು ಕೂಡ ತನ್ನನ್ನು ಯಾರು ನಿರ್ಲಕ್ಷಿಸಕ್ಕಾಗದು ಅನ್ನೋಷ್ಟ್ರ ಮಟ್ಟಿಗೆ ಅವರು ಪಕ್ಷಕ್ಕೆ ಅನಿವಾರ್ಯ ಅನಿಸ್ಬಿಡ್ತಾ ಇದ್ರು. ರಾಷ್ಟ್ರ ರಾಜಕಾರಣದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಒದಗಿದಾಗ್ಲೆಲ್ಲ ಆಪದ್ ಬಾಂಧವನಂತೆ ಸ್ವಯಂ ಒಂದು ದೊಡ್ಡ ಅಪಾಯವನ್ನ ಆಹ್ವಾನಿಸ್ಕೊಂಡು ಮೈ ಮೇಲೆ ಎಳೆದುಕೊಂಡ್ಬಿಟ್ಟು ಆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರು. 2002ರಲ್ಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿಲಾಸರಾವ್ ದೇಶಮುಖ್ ಬೆಂಬಲಿಗರ ಶಾಸಕರೆಲ್ಲ ಆಪರೇಷನ್ ಕಮಲಕ್ಕೀಡಾಗಬಹುದನ್ನೋ ಆತಂಕ ಇದ್ದಾಗ ಬೆಂಗಳೂರಿಗೆ ಬಂದಿದ್ರು. ಅವ್ರಿಗೆಲ್ರನ್ನು ಕರ್ಕೊಂಡು ಬಂದು ಈಗಲ್ಟನ್ ಗಾಲ್ಫ್ ರೆಸಾರ್ಟ್, ಬಿಡದಿ ಬಳಿ ಇರೋ ಈಗಲ್ಟನ್ ಗಾಲ್ಫ್ ರೆಸಾರ್ಟ್ ನಲ್ಲಿ ರಕ್ಷಣೆ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್. ಅದರ ಪುನರಾವರ್ತನೆ ಆಗಿದ್ದು ಮತ್ತೊಮ್ಮೆ 2022ರಲ್ಲಿ. ಸೋನಿಯಾ ಗಾಂಧಿ ಕುಟುಂಬದ ಅತ್ಯಂತ ನಂಬಿಗಸ್ತ ಖಜಾಂಚಿ ಮತ್ತು ರಾಜಕೀಯ ಸಲಹೆಗಾರರಾಗಿದ್ದ ಗುಜರಾತ್ ಮೂಲದ ಅಹ್ಮದ್ ಪಟೇಲ್ರು ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸಿದಾಗ ಆಗ್ಲೂ ಕೂಡ ಗುಜರಾತ್ ನಲ್ಲಿರೋ ಕಾಂಗ್ರೆಸ್ ಶಾಸಕರೆಲ್ಲ ಬಿಜೆಪಿಯ ರಾಕ್ಷಸ ರಾಜಕಾರಣಕ್ಕೆ ಬಲಿಯಾಗೋ ಸಾಧ್ಯತೆ ಇತ್ತು. ಅವ್ರನ್ನು ಇಲ್ಲಿ ಕರೆಸ್ಕೊಂಡ್ಬಿಟ್ಟು
ಅದೇ ಈಗಲ್ಟನ್ ರೆಸಾರ್ಟ್ ನಲ್ಲಿ ರಕ್ಷಣೆ ಕೊಡ್ಲಿಕ್ಕೆ ಹೋದಾಗ ದಿಢೀರ್ನೆ ಅಲ್ಲಿ IT ರೇಡ್ ಆಯಿತು, ಇಡಿ ಪ್ರವೇಶವಾಯಿತು. ದೊಡ್ಡ ಮಟ್ಟದ ಅಪಾಯವನ್ನು ಮೈ ಮೇಲೆ ಆಹ್ವಾನಿಸ್ಕೊಂಡ್ಬಿಟ್ಟು ಕ್ರಿಮಿನಲ್ ಆರೋಪಗಳನ್ನು ಎದುರಿಸಬೇಕಾಗಿ ಬಂತು. ಅಷ್ಟೇ ಅಲ್ಲ, ದೆಹಲಿಯ ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ ಕಾರಾಗೃಹ ವಾಸವನ್ನು ಅನುಭವಿಸಬೇಕಾಗಿತ್ತು. ಇದೆಲ್ಲವೂ DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಪ್ರಕಾರ ಪಕ್ಷಕ್ಕೋಸ್ಕರ ನಡೆಸಿದ ಹೋರಾಟ, ಪಕ್ಷಕ್ಕಾಗಿ ಮಾಡಿದ ಒಂದು ದೊಡ್ಡ ತ್ಯಾಗ ಅನ್ನೋ ರೀತಿಯಲ್ಲೇ ಒಂದು ಸಮರ್ಪಣಾ ಭಾವದಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಮೈ ಮೇಲೆ ಅಪವಾದಗಳ ಸರಮಾಲೆಯನ್ನೇ ಎಳೆದುಕೊಳ್ಬೇಕಾಯ್ತು ಅಂತಾನೆ ಅವರ ಪ್ರತೀತಿ ಸಾಗಿ ಬಂದಿದೆ. DK ಶಿವಕುಮಾರ್ ಪೂರ್ಣಾವಧಿ ರಾಜಕಾರಣಿ, ವಿದ್ಯಾರ್ಥಿ ದಶೆಯಿಂದಲೇ ಅವರು ರಾಜಕಾರಣಿನೇ ಆಗಿದ್ರು. ಆಮೇಲೆ ರಾಜಕಾರಣದ ವಿವಿಧ ಮಜಲುಗಳನ್ನ ಪ್ರತ್ಯಕ್ಷವಾಗಿ ಅನುಭವಿಸಿ ಅವುಗಳ ಮಧ್ಯ ಪ್ರವೇಶಿಸಿ ಗೆದ್ದು ಬಂದವರು ಕೂಡ. ಜನತಾ ಪರಿವಾರ ಅಧಿಕಾರದಲ್ಲಿರಲಿ, ಜನತಾದಳದ ಸರ್ಕಾರ ಅಧಿಕಾರ ಬರಲಿ, ರಾಮಕೃಷ್ಣ ಹೆಗಡೆ ಅವರ ವರ್ಚಸ್ಸಿನ ಅವಧಿಯಲ್ಲಾಗ್ಲಿ, ದೇವೇಗೌಡರ ಯಜಮಾನಿಕೆನೆ ಬಲಿಷ್ಠವಾಗಿದ್ದ ಅವಧಿಯಲ್ಲಾಗ್ಲಿ, ಮುಂದೆ SM ಕೃಷ್ಣ ಮುಖ್ಯಮಂತ್ರಿ ಆದಾಗ ಅವರ ಅತ್ಯಂತ ನಿಷ್ಠಾವಂತ ನೀಲಗಣ್ಣಿನ ಹುಡುಗ ಅಂತ ಅನ್ಸ್ಕೊಂಡ್ಬಿಟ್ಟಿದ್ರು. ಬ್ಲೂ ಐಡ್ ಬಾಯ್ ಆಫ್ ಚೀಫ್ ಮಿನಿಸ್ಟರ್ SM ಕೃಷ್ಣ ಅಂತ ಅನ್ಸ್ಕೊಂಡ್ಬಿಟ್ಟಿದ್ರು. ಆ ಮಂತ್ರಿ ಮಂಡಲದಲ್ಲಿದ್ದ ಎಲ್ಲ ಹಿರಿಯ ಸಚಿವರೆಲ್ಲ ಅಂತಿಮವಾಗಿ ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ನೋಡ್ತಾ ಇದ್ದಿತ್ತು, ಬೆರುಗ್ಗಳಿಂದ ನೋಡ್ತಾ ಇದ್ದಿತ್ತು ಈ DK ಶಿವಕುಮಾರ್ ಏನ್ ಮಾಡಬಹುದು, ತಮಗೆ ಸಿಗಬಹುದಾದ ಸ್ಥಾನಮಾನಗಳು, ಪದವಿಗಳು ಎಲ್ಲದರಲ್ಲೂ ಕೂಡ DK ಕೈವಾಡ ಇದ್ದೇ ಇರುತ್ತೆ ಅನ್ನೋ ಭಾವನೆಯಲ್ಲೇ ಅವರೆಲ್ಲ ಬೆಳಗ್ ಬಂದಿದ್ರು. ಅದಾದ ನಂತರ 2004ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಮ್ಮಿಶ್ರ ಸರ್ಕಾರದಲ್ಲಿ ಇವ್ರಿಗೆ ಸ್ಥಾನ ಸಿಗ್ಲಿಲ್ಲ. ಗೌಡರ ಕುಟುಂಬವನ್ನು ಎದುರು ಹಾಕೊಂಡ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ನಿಷ್ಠುರತೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ರು. ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಆಗಿದ್ದ 700 ಕ್ಷೇತ್ರದಲ್ಲಿ DK ಶಿವಕುಮಾರ್ ಕುಟುಂಬ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವೆ ಒಂದು ದೊಡ್ಡ ಕುರುಕ್ಷೇತ್ರ ಕಾಳಗ ನಡೆಯೋ ವಾತಾವರಣ ಸೃಷ್ಟಿಯಾಗಿತ್ತು. ಆಗ ಆವತ್ತಿನ ಹಿರಿಯ ಕಾಂಗ್ರೆಸ್ ನಾಯಕ ರಮೇಶ್ ಕುಮಾರ್ ಅವರ ಮಧ್ಯಸ್ಥಿಕೆಯಿಂದಾಗಿ ಒಂದು ಅಭಾಸಕರ ಸ್ಥಿತಿ ನಿರ್ಮಾಣ ಆಗೋದು ತಪ್ಪೋಯ್ತು. ಪರಸ್ಪರ ರಾಜಿ ಮಾಡಿಕೊಂಡು ಶಾಂತಿ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ರು. ಇದು DK ಶಿವಕುಮಾರ್ ಶೈಲಿ. DK ಶಿವಕುಮಾರ್ ಒಂದು ಸಂದರ್ಭದಲ್ಲಿ ಆ 2004ರ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ವಿರುದ್ಧ ಪತ್ರಕರ್ತೆ ತೇಜಸ್ವಿನಿ ರಮೇಶ್ ಅವ್ರನ್ನ ಕಣಕ್ಕಿಳಿಸ್ಬಿಟ್ಟು ದೇವೇಗೌಡರನ್ನು ಸೋಲಿಸಿ ತೇಜಸ್ವಿನಿಯನ್ನು ಗೆಲ್ಸ್ತಂದಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ತೇಜಸ್ವಿನಿ ಅನ್ನೋ ಪತ್ರಕರ್ತೆ, ರಾಜಕಾರಣಿ ಅಲ್ಲದ ಪತ್ರಕರ್ತೆಯನ್ನ ಗೆಲ್ಲಿಸ್ತಂದು ತಮ್ಮ ವ್ಯಕ್ತಿಗತ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ತೋರಿಸಿದ್ರು DK ಶಿವಕುಮಾರ್. ಆದ್ರೆ ಅದಕ್ಕೂ ಮುಂಚೆ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ರು. ಹೀಗೆ ಒಂದ್ ಕಡೆ ಸ್ವಪಕ್ಷೀಯ ಎದುರಾಳಿಗಳನ್ನ ಮೆಟ್ಟಿ ನಿಲ್ತಾ ಬಂದ್ರು, ಒಬ್ಬೊಬ್ಬರನ್ನಾಗಿ ಬದಿಗೊತ್ತಾ ಬಂದ್ರು. ಮತ್ತೊಂದ್ ಕಡೆ ದೇವೇಗೌಡರ ಕುಟುಂಬದ ಆ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿದ್ದ ಹಿಡಿತವನ್ನ ಸಡಿಲಿಸ್ತಾ ಬಂದ್ರು, ತಮ್ಮದೇ ಆದ ರೀತಿಯಲ್ಲಿ ಸಡಿಲಿಸ್ತಾ ಬಂದ್ರು. ಅದೇನೇ ಇರಲಿ, 2009ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾದ ಸಿದ್ದರಾಮಯ್ಯ ಪರ್ವ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಮೊದಲ ಅವಧಿಯಲ್ಲಿ ಮಂತ್ರಿ ಆಗ್ಲಿಕ್ಕೂ ಪರದಾಡ್ಬೇಕಾಗಿ ಬಂತು. ಆದ್ರೆ ಒಮ್ಮೆ ಮಂತ್ರಿ ಆದ್ಮೇಲೆ ಅವ್ರು ಪಡ್ಕೊಂಡಿದ್ದು, ಅವರು ನಡೆಸಿದ ದರ್ಬಾರ್ ಇತ್ತಲ್ಲ, ಅದನ್ನ ಯಾರು ಅದಕ್ಕೆ ಸರಿಸಾಟಿಯಾಗಿ ಯಾರು ಬರ್ಲೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅದೇ ಸಂದರ್ಭದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ರು. ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು, ಮಂತ್ರಿಗಿರಿಯನ್ನು ನಿಭಾಯಿಸ್ತಾ ಇದ್ರು. 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಗೆ ಇದ್ದಕ್ಕಿದ್ದಂತೆ ಅವತ್ತಿನ ಸನ್ನಿವೇಶದ ಒತ್ತಡಗಳಿಂದಾಗಿ ನಾವಿಬ್ರು ಜೋಡಿತ್ತರ ಕೆಲಸ ಮಾಡ್ತೇವೆ ಅಂತಂದಿದ್ರು. ಆದ್ರೆ ಶಾಸಕಾಂಗ ಪಕ್ಷದ ನಾಯಕತ್ವನ ತಮ್ಮ ಬಳಿ ಇಟ್ಕೊಂಡಿದ್ದ ಸಿದ್ದರಾಮಯ್ಯ ಆ ಸರ್ಕಾರವನ್ನ ಅಲ್ಪಾವಧಿಗೆ ಮುಕ್ತಾಯಗೊಳಿಸ್ಬಿಟ್ರು, ತಮ್ಮದೇ ಆದ ರೀತಿಯಲ್ಲಿ ಮುಕ್ತಾಯಗೊಳಿಸ್ಬಿಟ್ರು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿತ್ತು ಆಪರೇಷನ್ ಕಮಲದ ಮೂಲಕ. ಆಗ ಕಾಂಗ್ರೆಸ್ ವಿರೋಧ ಪಕ್ಷವಾಗಿತ್ತು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ಸ್ಥಾನ DK ಶಿವಕುಮಾರ್ ಅವ್ರಿಗೆ ದೊರೆತಿತ್ತು. ಅಲ್ಲಿಂದ ಶುರುವಾಯ್ತು ನೋಡಿ ಮುಖ್ಯಮಂತ್ರಿ ಪದವಿಗಾಗಿ ಅವರು ಶುರು ಮಾಡಿದ ಅಶ್ವಮೇಧ ಯಾಗ. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ್ಲೇನೆ ಶುರು ಮಾಡಿದ ಯಾಗ ಮುಂದೆ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗಳಿಸಿದ 136 ಸೀಟುಗಳ ಭರ್ಜರಿ ಗೆಲುವಿಗೆ ತಾನೂ ಕಾರಣ ಅನ್ನೋ ರೀತಿಯಲ್ಲಿ ಅವ್ರು ಕೆಲಸ ಮಾಡಿದ್ರು. ಅದನ್ನ ಯಾವ ಶಾಸಕರು ನಿರಾಕರಿಸಲ್ಲ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಇತ್ತೀಚೆಗೆ ಅದನ್ನ ಅಕ್ನಾಲೇಜ್ ಮಾಡಿದ್ರು. ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಪಕ್ಷದ ಸಂಘಟನೆಗೋಸ್ಕರ DK ಶಿವಕುಮಾರ್ ನಡೆಸಿದ ಪ್ರಯತ್ನಗಳು ಮತ್ತು ವಿವಿಧ ರೀತಿಯ ಅವರು ಅನುಭವಿಸಿದ ಕಷ್ಟ ನಷ್ಟಗಳ ಬಗ್ಗೆ ಅವರು ಪ್ರಸ್ತಾಪಿಸಿದ್ರು. ಅದೇನೇ ಇರಲಿ, 3 ವರ್ಷಗಳ ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆ ನಂತರ DK ಶಿವಕುಮಾರ್ ತಮ್ಮ ಕನಸನ್ನು ಸಾಕಾರಗೊಳಿಸಿಕೊಂಡಿದ್ದಾರೆ. ಅದಕ್ಕೂ ಕೂಡ ಹೌದು, ಹೈಕಮಾಂಡ್ ನಿರ್ಧರಿಸಿತ್ತು ನಿಜ. ಆದ್ರೆ ಹೈಕಮಾಂಡ್ಗೆ ತಮ್ಮ ಅನಿವಾರ್ಯತೆಯನ್ನ ಅನೇಕ ಬಾರಿ ಸಾಬೀತು ಮಾಡಿದ ನಂತರವೇ ಇದನ್ನು ಪಡ್ಕೊಂಡಿದ್ದಾರೆ. 2023ರ ಅಸೆಂಬ್ಲಿ ಚುನಾವಣಾ ಫಲಿತಾಂಶ ಬಂದಾಗ್ಲೇನೆ ಮುಖ್ಯಮಂತ್ರಿ ಆಗ್ಬೇಕನ್ನೋ ಅವಸರ ಇತ್ತು. ಆಗ ಅವ್ರು ಹೇಳ್ತಾ ಇದ್ದಿದ್ದು, ಭಕ್ತಿ ಇದ್ದಲ್ಲಿ ಭಗವಂತ
ಪ್ರಯತ್ನವಿದ್ದಲ್ಲಿ ಪ್ರತಿಫಲ ಅಂದಿದ್ರು. ಆದ್ರೆ ಅವರ ಭಕ್ತಿಗೆ ಭಗವಂತನೂ ಒಲಿದಿರಲಿಲ್ಲ. ಅವರ ಪರಿಶ್ರಮಕ್ಕೆ ಹೈಕಮಾಂಡ್ ತಕ್ಕ ಪ್ರತಿಫಲವನ್ನ ಕೊಡ್ಲಿಲ್ಲ. ಉಪಮುಖ್ಯಮಂತ್ರಿ ಹಾಗೂ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆ, ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಇಲಾಖೆಗಳಂತ ಖಾತೆಗಳ ಒಂದು ಸಮಾಧಾನಕರ ಬಹುಮಾನದಿಂದ ತೃಪ್ತಿ ಕೊಡ್ಬೇಕಾಯ್ತು. ಅದು ಕನ್ಸೋಲೇಷನ್ ಪ್ರೈಸ್ ಸಿಕ್ಕಿತ್ತು. ಅದಾದ್ಮೇಲೆ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಗಟ್ಟಿಯಾಗಿ ತಮ್ಮ ಹತ್ರ ಇಟ್ಕೊಂಡ್ರು. ತಮಗೆ ಒಪ್ಪಿಸಿದ ಇಲಾಖೆಗಳನ್ನು ಕೂಡ ತಮ್ಮದೇ ಆದ ರೀತಿಯಲ್ಲಿ ನಿರ್ವಹಿಸ್ತಾ ಬಂದ್ರು. ಮೇಕೆದಾಟು ಯೋಜನೆಗೆ ಚಾಲನೆ ಕೊಟ್ಬಿಟ್ಟು ಪಕ್ಷದ ವತಿಯಿಂದ ಒಂದು ರಾಜಕೀಯ ಪಾದಯಾತ್ರೆಯನ್ನೇ ನಡೆಸಿ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದ್ರು ಡಿ.ಕೆ. ಶಿವಕುಮಾರ್. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ನಡೆದ ಪಾದಯಾತ್ರೆ ಒಂದು ರೀತಿಯ ಸಂಚಲನ ಮೂಡಿಸಿದ್ರೆ, ಇದೀಗ ಡಿ.ಕೆ. ಶಿವಕುಮಾರ್ ಅಧಿಕಾರದ ಉತ್ತುಂಗಕ್ಕೇರುವ ಮೊದಲು 2023ರ ಚುನಾವಣೆ ಮತ್ತು ಮೇಕೆದಾಟು ಪಾದಯಾತ್ರೆ, ತದನಂತರ ಅಧಿಕಾರಕ್ಕೆ ಬಂದ ಮೇಲೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಬೆನ್ನೆಲುಬಾಗಿ ನಿಂತಿದ್ರು. ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೂ ನಡೆದ ಪಾದಯಾತ್ರೆ ಉದ್ದಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಪ್ರತ್ಯಕ್ಷ ಹಾಗೂ ಅಗೋಚರ ಕೆಲಸ ಸಹಾಯ ಮಾಡಿತ್ತು. ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತಿದ್ದವರು ಡಿ.ಕೆ. ಶಿವಕುಮಾರ್ ಅವರೇ. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಒಮ್ಮೆ ಭಗವಂತ ಒಲಿದಿರಲಿಲ್ಲ, ಮತ್ತೊಮ್ಮೆ ಅವರ ಪ್ರಯತ್ನಕ್ಕೆ ತಕ್ಕ ಪರಿಶ್ರಮ ಸಿಕ್ಕಿರಲಿಲ್ಲ. ಕಡೆಗೂ 2025 ನವೆಂಬರ್ 23 ಸಿದ್ದರಾಮಯ್ಯನವರು ಯಾವಾಗ 2.5 ವರ್ಷ ಪೂರೈಸ್ತಾ ಇದ್ರು, ಆರಂಭದಲ್ಲೇ ಮಾಡಿಕೊಳ್ಳಲಾದ ಒಂದು ಒಳ ಒಪ್ಪಂದದ ಬಗ್ಗೆ ನೆನಪಿಸ್ಲಿಕ್ಕೆ ಶುರು ಮಾಡಿದ್ರು. ತಮ್ಮ ಬೆಂಬಲಿಗರ ಶಾಸಕರ ಮೂಲಕ ಅದನ್ನ ಹೇಳಿಸಿದ್ರು. ತಾವೆಂದು ಬಹಿರಂಗವಾಗಿ ಅದನ್ನ ಹೇಳ್ತಾನೆ ಇರಲಿಲ್ಲ. ತಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ತಂದುಕೊಂಡ್ರು. ಯಾವುದೇ ರೀತಿಯ ಮುಚ್ಚುಮರೆ ಅಥವಾ ಬೂಟಾಟಿಕೆ ಇಲ್ದೇನೆ ತಮ್ಮ ದೈವ ಭಕ್ತಿಯ ಪ್ರದರ್ಶನ, ವಿವಿಧ ಮಠಮಾನ್ಯಗಳ ದರ್ಶನ ಮಾಡಿದ್ರು. ತಾವು ನಂಬಿಕೊಂಡಿರೋ ನೊಣವೆಂಕೆರೆ ಮಠದ ಅಜ್ಜಯ್ಯನಿಗೋಸ್ಕರ ತಾವು ಭಕ್ತಿ ಪೂರ್ವಕವಾಗಿ ಆರಾಧಿಸ್ತಾ ಬಂದಿರೋದನ್ನ ಅದನ್ನೆಲ್ಲೂ ಬಚ್ಚಿಡ್ಲೇ ಇಲ್ಲ. ಪದೇ ಪದೇ ತಮ್ಮ ಪರಿಶ್ರಮಕ್ಕೆಲ್ಲ ಪರಿಶ್ರಮ ವ್ಯರ್ಥ ಅಂತ ಗೊತ್ತಾಗ್ಲಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಆಗ ಅವ್ರು ಹೇಳಿದ್ದು, ಪರಿಶ್ರಮ ಫೇಲ್ ಆಗೋದು, ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ. ಕಡೆಗೂ ಅವರು ಪರಿಶ್ರಮಕ್ಕೂ ಪ್ರತಿಫಲ ದೊರಕ್ತಾ ಇದೆ, ಅವರ ಪ್ರಾರ್ಥನೆಗೂ ಪ್ರತಿಫಲ ಸಿಗುತ್ತಾ ಇದೆ. ಮುಖ್ಯಮಂತ್ರಿ ಆಗಲಿರುವ ಡಿ.ಕೆ. ಶಿವಕುಮಾರ್ ಇದೀಗ ಸಿದ್ದರಾಮಯ್ಯನವರು ಅಸ್ತಿತ್ವಕ್ಕೆ ತಂದ ಅಹಿಂದ ರಾಜಕಾರಣವನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸೋಲಿಗೆ ಪ್ರಮುಖ ಕಾರಣವಾಗಿದ್ದು ಅದೇನೋ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ತಮ್ಮ ಒಡ್ಡೋಲಗದ ಬುದ್ಧಿಜೀವಿಗಳಿಗೆ ಪ್ರತ್ಯೇಕ ಲಿಂಗಾಯತ್ ಧರ್ಮ ಸ್ಥಾಪನೆಗೆ ಒಂದು ಚಿಂತನೆಗೆ ಕುಮ್ಮಕ್ ಕೊಟ್ಬಿಟ್ಟಿದ್ರು. ಅದ್ರ ಪರಿಣಾಮವಾಗಿ ಲಿಂಗಾಯತ ಮತದಾರರಲ್ಲಿ ಭಾರಿ ಮಾನಸಿಕ ಕ್ಷೋಭೆ ಉಂಟಾಗಿತ್ತು. ಅನೇಕ ಲಿಂಗಾಯತ ಅಭ್ಯರ್ಥಿಗಳು ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ಸೋತು ಹೋಗ್ಬಿಟ್ಟಿದ್ರು. ಆಗ ಡಿ.ಕೆ. ಶಿವಕುಮಾರ್ 2022ರಲ್ಲಿ ಗದಗಿನ ತೋಂಟದಾರ ಸ್ವಾಮಿಗಳು ಲಿಂಗೈಕ್ಯರಾದಾಗ ಅವರಿಗೋಸ್ಕರ ನಡೆದ ಲಕ್ಷ್ಮೇಶ್ವರದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡ್ಬಿಟ್ಟು ಲಿಂಗಾಯತ್ ಸಮುದಾಯಕ್ಕೆ ಬೇಷರತ್ ಕ್ಷಮೆಯಾಚಿಸ್ಬಿಟ್ರು. ನಾವು ಲಿಂಗಾಯತರನ್ನ ಒಡೆಯೋ ಪ್ರಯತ್ನ ಮಾಡಿದ್ವಿ ಅನ್ನೋ ಒಂದು ಪ್ರಮಾದವನ್ನು ಮಾಡ್ಬಿಟ್ವಿ, ಅದಕ್ಕೋಸ್ಕರ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳ್ಬಿಟ್ಟು ಆ ಭಾಗದ ಲಿಂಗಾಯತರ ಸಹಾನುಭೂತಿಯನ್ನು ಕೂಡ ಪಡ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್. ಅವರ ದಾಡ್ಸಿ ಅಸ್ತಿತ್ವದ ಬಗ್ಗೆ ಅನೇಕ ರೀತಿಯ ಊಹಾಪೋಹಗಳಿದೆ, ನಕಾರಾತ್ಮಕ ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇವೆ. ಅದ್ರ ಒಂದು ನೆನ್ಪಿಟ್ಕೊಳ್ಬೇಕು, ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರಾಜ್ಯದಲ್ಲಿ ಇಲ್ಲದಂತ ಒಬ್ಬ ಪ್ರೋ ಆಕ್ಟಿವ್ ಅಧ್ಯಕ್ಷ ಯಾರಾದ್ರೂ ಒಬ್ರಿದ್ರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ಗೆ ಇವತ್ತು ಪ್ಯಾನ್ ಇಂಡಿಯಾ ಒಂದು ವ್ಯಕ್ತಿತ್ವ ಅವರಿಗೆ ತಾವೇ ಸೃಷ್ಟಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಇತ್ತೀಚೆಗೆ ಕೇರಳದ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸಮಾರಂಭದಲ್ಲಿ ವಿ.ಡಿ. ಸತೀಶನ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಡಿ.ಕೆ.ಶಿ ವೇದಿಕೆಗೆ ಬಂದಾಗ ಅಲ್ಲಿ ಜಯಘೋಷಗಳು ಮೊಳಗಿದ್ವು. ಸ್ವತಃ ರಾಹುಲ್ ಗಾಂಧಿ ಅವರೇ ನಿಬ್ಬೆರಗಾಗಿ ನೋಡುವ ರೀತಿಯಲ್ಲಿ ಅವ್ರಿಗೆಲ್ಲ ಸ್ವಾಗತ ದೊರೆಯಿತು. ಡಿ.ಕೆ. ಶಿವಕುಮಾರ್ ತಮ್ಮ ಇದುವರೆಗಿನ ಎಲ್ಲ ಬಗೆಯ ಅವರ ಪೂರ್ವಾಪರ ಹಿನ್ನೆಲೆಯನ್ನು ಮೀರಿ ಬಂದಿದ್ದಾರೆ. ಅನೇಕ ರೀತಿಯ ಶಿಕ್ಷಣ ಸಂಸ್ಥೆಗಳು ನಡೆಸುತ್ತಾರೆ, ಅನೇಕ ರೀತಿಯ ವ್ಯಾಪಾರಿ ಸಂಸ್ಥೆಗಳು, ರಿಯಲ್ ಎಸ್ಟೇಟ್, ಬಿಲ್ಡರ್, ಡೆವಲಪರ್ ಎಲ್ಲವೂ ಅವರ ವಿಸಿಟಿಂಗ್ ಕಾರ್ಡ್ ನಲ್ಲಿ ಇರುತ್ತೆ. ಅವರು ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತಾರೆ, ನಾನು ವ್ಯಾಪಾರ ಮಾಡಿ ಸಂಪಾದಿಸಿದ್ದೇನೆ ಅಂತ ಹೇಳ್ತಾರೆ. ಇರ್ಲಿ, ಅವ್ರಿಗೂ ಗೊತ್ತಿದೆ ರಾಜಕಾರಣ ಅಂತಂದ್ರೆ ಅವರ ವ್ಯಾಪಾರಿ ಚಟುವಟಿಕೆ ವಿಸ್ತರಣೆ ಅಲ್ಲ, ವ್ಯಾಪಾರ ಅಂತಂದ್ರೆ ಅವರ ರಾಜಕೀಯ ಪ್ರಭಾವದಿಂದ ಮುನ್ನಡೆಸಬಲ್ಲ ಒಂದು ಚಟುವಟಿಕೆ ಅಲ್ಲ ಅನ್ನೋದು ಅವ್ರಿಗೆ ಸರಿಯಾಗಿ ಗೊತ್ತಿದೆ. ತಮ್ಮ ವ್ಯಾಪಾರಿ ಸಾಮ್ರಾಜ್ಯವನ್ನ ಸಮರ್ಥವಾಗಿ ನಿರ್ವಹಿಸಿರೋ ಡಿ.ಕೆ. ಶಿವಕುಮಾರ್ ತಮ್ಮ ರಾಜಕೀಯ ಅನುಭವ ಮತ್ತು ಸುದೀರ್ಘ ಆಡಳಿತ ಅನುಭವ ಜೊತೆಗೆ ಮುಖ್ಯಮಂತ್ರಿ ಪದವಿಯನ್ನು ಕೂಡ ಸಮರ್ಥವಾಗಿ ನಿರ್ವಹಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ಕರ್ನಾಟಕ ಜನರಲ್ಲಿ ಮನೆ ಮಾಡಿದೆ. ಇದುವರೆಗೂ ಕಾಂಗ್ರೆಸ್ ಪಕ್ಷ ನಗರವಾಸಿ ವಿದ್ಯಾವಂತ ಮಧ್ಯಮ ವರ್ಗದವ್ರನ್ನ ಮುಗಿಸ್ತಾ ಇತ್ತು. ಅವ್ರ ಓಟುಗಳ ಬಗ್ಗೆ ಕೇರೆ ಮಾಡ್ತಿರ್ಲಿಲ್ಲ.
ಅವರ ಬಿಜೆಪಿ ಮತದಾರರು, ಅವರ ಜನತಾ ಪಕ್ಷದ ಮತದಾರರು ಅನ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ವೀಕೆಂಡ್ ವಾಕ್ ಅಂತ ಶುರು ಮಾಡಿದ್ರು. ವಾರಾಂತದಲ್ಲಿ ಒಂದೊಂದು ಸಾರ್ವಜನಿಕ ಉದ್ಯಾನವನಗಳಿಗೆ ಹೋಗ್ಬಿಟ್ಟು ಬೆಂಗಳೂರಿನ ಮಧ್ಯಮ ವರ್ಗಗಳ ಜೊತೆಗೆ ಸಂವಾದ ನಡೆಸಲಿಕ್ಕೆ ಶುರು ಮಾಡ್ಬಿಟ್ರು. ಹೀಗಾಗಿ ಬಿಜೆಪಿಗೆ ನಾಯಕತ್ವ ಕೂಡ ಒಂದು ರೀತಿಯ ನಡಕ ಶುರು ಆಗಿರ್ಬೋದು. ಈತ ಎಲ್ಲಿ ತನ್ನ ಭಯಭಕ್ತಿ ಪ್ರದರ್ಶನ ಒಂದ್ ಕಡೆ, ಮಧ್ಯಮ ವರ್ಗಗಳ ಜೊತೆಗಿನ ಒಡನಾಟದಿಂದ ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಅಪಹರಿಸ್ಬಿಡ್ತಾರೋ ಅನ್ನೋ ಆತಂಕ ಅವ್ರಿಗೆ ಶುರುವಾಗಿರ್ಬೋದು. ಇರ್ಲಿ, ಡಿ ಕೆ ಶಿವಕುಮಾರ್ ಭಗವಂತನಲ್ಲಿ ಭಕ್ತಿ, ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ, ಪ್ರಯತ್ನ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲ್ಲ ಅನ್ನೋ ಒಂದು ವಿಶ್ವಾಸ ಏನಿತ್ತು, ಅವೆಲ್ಲವೂ ಇವತ್ತು ಅವ್ರಿಗೆ ಫಲ ಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಒಂದು ತಲೆಮಾರಿನ ಬದಲಾವಣೆಯ ಪ್ರತೀಕವಾಗಿ ಕರ್ನಾಟಕದ ಆಡಳಿತಕ್ಕೆ ಮತ್ತು ರಾಜಕಾರಣಕ್ಕೆ ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿಯ ಮೂಲಕ ಒಂದು ಚೇತೋಹಾರಿ ಬದಲಾವಣೆ ತರಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.